ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪೌಲ್. ಇತರೆ ವಿಶ್ವವಿದ್ಯಾಲಯಗಳಿರುವ ಹಾಗೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಿಕಾಂ ವಿದ್ಯಾರ್ಥಿಗಳಿಗೆ ಪಠ್ಯದಲ್ಲಿ ಅರ್ಥಶಾಸ್ತ್ರ ವಿಷಯ ಇಡುವಂತೆ ಒತ್ತಾಯಿಸಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರ ಸಂಘದ ವತಿಯಿಂದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಜಯಕುಮಾರ್ ಶಿಂದೆ ಅವರು, ರಾಜ್ಯ ಶಿಕ್ಷಣ ನೀತಿಯ ಪ್ರಕಾರ 2024-25ನೇ ಸಾಲಿನ ಬೀದರ್ ವಿಶ್ವವಿದ್ಯಾಲಯ ಬೀದರ್ ಬಿಕಾಂ ಪ್ರಥಮ ಸೆಮಿಸ್ಟರ್ ವಾಣಿಜ್ಯ ಕೋರ್ಸ್ನಲ್ಲಿ ಅರ್ಥಶಾಸ್ತ್ರ ವಿಷಯದ ಪಠ್ಯಕ್ರಮಕ್ಕೆ ಕಾರ್ಪೊರೇಟ್ ಬಿಸಿನೆಸ್ ಬಿಹೇವಿಯರ್ ಎಂದು ಹೆಸರಿಟ್ಟು ಅರ್ಥಶಾಸ್ತ್ರದ ಅಧ್ಯಾಪಕರಿಗೆ ಕಾರ್ಯಭಾರ ಕೊಡದೆ ವಾಣಿಜ್ಯಶಾಸ್ತ್ರ ಮಂಡಳಿಯವರು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ನ್ಯಾಯಯುತವಾಗಿ ಮತ್ತು ಸರ್ಕಾರ ಆದೇಶ ಕೂಡ ಇದೆ. ಸರ್ಕಾರ ಸೀದಾ ಬಿಸಲೈ ವರದಿ ಅಷ್ಟೇ ಅಲ್ಲ, ನಮ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಹೇಳ್ತಾರೆ, ಇವರು ಬಿಸಲೈ ವರದಿ ಕೊಟ್ಟಿದ್ದು ಸತ್ಯ ಇರ್ತದೆ, ಯಾರು ವಿಷಯದಲ್ಲಿ ಪರಿಣಿತ ಇರ್ತಾರೆ ಅವರನ್ನು ಮಾತ್ರ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು ನೇರವಾಗಿ ಕಡಖಂಡಿತವಾಗಿ ಆದೇಶ ಮಾಡಿದ್ದಾರೆ. ಯಾಕೆ ಈ ತರ ತಾರತಮ್ಯ ಆಗ್ಲತ್ತಂತ ಕೇಳಿದ್ರು. ಬೀದರ್ ವಿಶ್ವವಿದ್ಯಾಲಯ ಯಾಕೆ ಆಗ್ತದೆ, ಬೇರೆ ಕಡೆ ಯಾಕಾಗಿಲ್ಲ? ಇಲ್ಲಿ ಪ್ರೊಫೆಸರ್ಗಳು ಯಾರು ಡಾಮಿನೇಟ್ ಮಾಡ್ತಾರೋ, ಯಾರು ಲಿಂಕ್ ಇಟ್ಕೊಳ್ತಾರೋ ಅವ್ರ ಜೊತೆಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಹೋಗ್ತಾ ಇದೆ. ದಯಮಾಡಿ ನಾವು ಅಡ್ಮಿನಿಸ್ಟ್ರೇಟರ್ ಆ ಥರ ಮಾಡಬೇಡ್ರಿ. ನಿಮಗೆ ಸಬ್ಜೆಕ್ಟ್ ಯೂನಿವರ್ಸಿಟಿ ಅಂದರೆ ಎಲ್ಲರಿಗೂ ಒಂದೇ, ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಒಂದೇ, ಪ್ರೊಫೆಸರ್ ಒಂದೇ, ಅವ್ರು ಸೈನ್ಸ್ ಫ್ಯಾಕಲ್ಟಿ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಫ್ಯಾಕಲ್ಟಿ ಅಲ್ಲಿ ಅಲ್ಲ, ಬಹುತಾರು ಈಕ್ವಲ್. ನೀವು ಎಲ್ಲರಿಗೂ ಸೇಮ್ ಆಗಿ ಪರಿಗಣಿಸಿ. ಆಮೇಲೆ ಸರ್ಕಾರ ಆದೇಶ ಇದೆ, ನೀವು ಮಾನವೀಯತೆ ದೃಷ್ಟಿಯಿಂದ ಕೊಲ್ಯಾಪ್ಸ್ ಮಾಡಬೇಡಿ ಅಂತಕ್ಕಂಥದ್ದೇ ಒಂದು ನ್ಯಾಯಯುತ ಮಕ್ಕಳಿಗೆ. ಸ್ವತಂತ್ರದಿಂದ ಇದೇ ವ್ಯವಸ್ಥೆ ಇದ್ದಾಗ ಈ ಬಿಸಿಲೈ ಸಮಿತಿ ಅವಾಗೂ ಸ್ಟಾರ್ಟ್ ಆಗಿದೆ ಸರ್. ಇದು ಪ್ರಾಬ್ಲಮ್ ಏನಾಗಿದೆ ಸರ್, 2010ದಾಗ ನಾ ಹೇಳ್ತಿಲ್ಲ, ಅದೇ ಡಾಮಿನೇಟ್ ಒಂದೊಂದು ಯೂನಿವರ್ಸಿಟಿ. ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸುಜಿತಾನಂದ ಎಂ ಮಲ್ಕಾಪುರೆ ಮಾತನಾಡಿ, ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಹಾಗೂ ಉನ್ನತ ಶಿಕ್ಷಣ ಪರಿಷತ್ತಿನ ಪ್ರಕಾರ ಅರ್ಥಶಾಸ್ತ್ರದ ಒಂದು ವಿಷಯ ವಾಣಿಜ್ಯಶಾಸ್ತ್ರದ ಕೋರ್ಸ್ಗಳಲ್ಲಿ ಕಡ್ಡಾಯವಾಗಿ ಇರುತ್ತದೆ ಹಾಗೂ ಈ ಹಿಂದೆ ಸುಮಾರು ವರ್ಷಗಳಿಂದ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರೇ ಆದ ಸದರಿ ವಿಷಯವನ್ನು ಬೋಧಿಸುತ್ತಾ ಬಂದಿದ್ದಾರೆ. ಆದ್ದರಿಂದ ಬೀದರ್ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ಅಧ್ಯಾಪಕರಿಗೆ ಮಾತ್ರ ಅರ್ಥಶಾಸ್ತ್ರದ ವಿಷಯವನ್ನು ಬೋಧಿಸಲು ಅನುಮತಿ ನೀಡಬೇಕು. ಒಂದು ವೇಳೆ ಅರ್ಥಶಾಸ್ತ್ರದ ವಿಷಯವನ್ನು ವಾಣಿಜ್ಯಶಾಸ್ತ್ರ ಪ್ರಾಧ್ಯಾಪಕರಿಂದ ಬೋಧಿಸಿದರೆ ವಿದ್ಯಾರ್ಥಿಗಳು ಪರಿಪೂರ್ಣ ಜ್ಞಾನದಿಂದ ವಂಚಿತರಾಗುತ್ತಾರೆ ಹಾಗೂ ಹಲವಾರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಕಾರ್ಯಭಾರವಿಲ್ಲದೆ ತೊಂದರೆಗೊಳಗಾಗುತ್ತಾರೆ ಎಂದು ಹೇಳಿದರು. ಸಂಬಂಧಪಟ್ಟ ಪ್ರಾಂಶುಪಾಲರಿದ್ದಾರೆ, ಅವರು ಕೂಡ ಬಿಒಎಸ್ ಮೆಂಬರ್ ಇದ್ದಾರೆ, ಅವರು ಕೂಡ ಬೀದರ್ ನಲ್ಲಿ ಮಾತ್ರ ಇದು ಸಮಸ್ಯೆ. ಬೀದರ್ ವಿಷಯದಲ್ಲಿ ಅಲ್ಲ, ಒಂದ್ ನಿಮಿಷ ನಿಮ್ಮ ಕ್ವಶನ್ ಆದ ನಂತರ ಅವ್ರಿಗೆ ಕೊಡ್ಲಿ. ಈಗ ನಿಮಗೆ ಕ್ವಶನ್ ಏನು ಅಂದ್ರೆ, ಈಗ ಆಲ್ರೆಡಿ ಎಕನಾಮಿಕ್ಸ್ ನೀವು ಲೆಕ್ಚರ್ ಇದ್ರು ಕೂಡ ಕಾಮರ್ಸ್ ಲೆಕ್ಚರ್ ಮುಖಾಂತರ ಎಕನಾಮಿಕ್ಸ್ BA ಇರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಿಕಾಂ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಮಾತ್ರ ಏನದಂದ್ರ ಓದಿಸ್ಬೇಕನ್ನುವಂಥದ್ದು ಏನದಂದ್ರ ಒಂದು ನಿಮ್ ಬೇಡಿಕೆ ಇದೆ. ಎಕನಾಮಿಕ್ಸ್ ಬೇಡಿಕೆ ಇದೆ ಸರ್, ಸರ್ಕಾರದ ಆದೇಶನೂ ಇದೆ. ಆದ್ರೆ ಹಿಂದೆ ಏನದಂದ್ರೆ ಇದಕ್ಕಿಂತ ಮುಂಚೆಕ್ಕೆ 2012ರಲ್ಲಿ ಸಮಿತಿ ಆಯಿತು. ಅದಕ್ಕಿಂತ ಮುಂಚೆಕ್ಕೆ ಈ ಎಕನಾಮಿಕ್ಸ್ ಲೆಕ್ಚರ್ಗಳ ಮುಖಾಂತರ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಓದಿಸ್ತಿದ್ರ ಹೇಗಂತ ಓದಿಸ್ತಾ ಇದೀವಿ ಸರ್. ಬಿಫೋರ್ NEP ಓದಿಸ್ತಾ ಇದೀವಿ ಸರ್. NEP ಅಂದಾಗ ಅದಕ್ಕೆ ಅವಕಾಶ ಇರಲಿಲ್ಲ, ಅದು ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರುವುದರಿಂದ ಅದು ಯಾವುದು ಕಡ್ಡಾಯವಾಗಿರಲಿಲ್ಲ. ಅದು ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇತ್ತು, ಅದರಲ್ಲಿ ಓಯಿತ್ತು. ಬಟ್ ಏನು ವಿಶೇಷವಾಗಿರ್ತಕ್ಕಂಥ ಒಂದು ಐಚ್ಛಿಕ ವಿಷಯ ಇರ್ತದ ಅದು ಮಾತ್ರ ವಿದ್ಯಾರ್ಥಿಗಳಿಗೆ. ಆದರೆ ಬಿಕಾಂ ನಲ್ಲಿ ಸ್ವತಂತ್ರ ಬಂದ ಅಂದಿನಿಂದ ಕೂಡ ಅದನ್ನ ಇರ್ತಕ್ಕಂಥ ಉಪನ್ಯಾಸಕ ಮಾಡ್ತಾ ಇದ್ದಾರೆ ಸರ್. ಈ NEP SCP ಬಂದ ನಂತರ ಸ್ಟೇಟ್ ವೈಡ್ ಒಂದೇ ಸಿಲೆಬಸ್ ಇದೆ ಅಥವಾ ಯೂನಿವರ್ಸಿಟಿ ವೈಸ್ ಬೇರೆ ಬೇರೆ ಇದೆ? ಈಗ ಸ್ಟೇಟ್ ವೈಸ್ ಒಂದೇ ಮಾಡ್ಬೇಕಂತಕ್ಕಂಥ ವಿಚಾರ ನಡೆದಿದೆ ಸರ್, ಆದ್ರೆ ಅಂತಿಮವಾಗಿ ಬಂದಿಲ್ಲ. ಆಯಾ ವಿಶ್ವವಿದ್ಯಾಲಯದಲ್ಲಿ ಬೋರ್ಡ್ ಆಫ್ ಸ್ಟಡಿ ಅಂತ ಇರ್ತದೆ, ಸೀನಿಯರ್ ಪ್ರೊಫೆಸರ್ ಒಬ್ಬರು ಅಧ್ಯಕ್ಷರು, 3 ಜನ ಮೆಂಬರ್ಸ್ ಕೂಡ್ಕೊಂಡು ಸಿಲೆಬಸ್ ಪ್ರೇ ಮಾಡ್ತಾರೆ ಸರ್. ವಿಷಯ ಅವ್ರಿಗೆ ಕೊಟ್ಟಿದ್ದೇವೆ ಸರ್. ಫಸ್ಟ್ ಲೆಟರ್ 22/8 18 ತಾರೀಕಿಗೆ ಕೊಟ್ಟಿದ್ದೀವಿ ಸರ್. 18 ತಾರೀಕು. ಅದು ಆದ ನಂತರ BOS ಚೇರ್ಮನ್ ಮೀಟಿಂಗ್ ಕರೆದ್ರು ಸರ್ 26ರಂದು. ಮತ್ತೆ ಕಮಿಟಿ ರಚನೆ ಮಾಡಿದ್ರು 28/8/2000. ಪುನಃ ಮತ್ತೆ ನಾವು ಮೊನ್ನೆ 5 ತಾರೀಕಿಗೆ ಹೋಗಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಸರ್. ಈ ಸಮಸ್ಯೆಯಿಂದ ಎಷ್ಟು ದಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಿಗೆ ಸಮಸ್ಯೆ ಆಗ್ತಾ ಇದೆ? ಇದು ವಾಣಿಜ್ಯ ಶಾಸ್ತ್ರದಲ್ಲಿ ಪ್ರತಿ ಒಂದು ಸೆಮಿಸ್ಟರ್ 5 ಅವರ್ಸ್ ಸರ್. ಅಂದ್ರೆ 1 ಇಯರ್ ನಲ್ಲಿ 15 ಅವರ್ಸ್ ನಮಗೆ ಲಾಸ್ ಆಗ್ತದೆ ಸರ್. ಅಂದ್ರೆ ಒಬ್ಬ ಅಧ್ಯಾಪಕ ಇದರಿಂದ ಹೊರಗೆ